श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओम् वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्यमान्तान् इन्द्रादीन् काममुख्यान् अपि सकलसुरान् सद्गुरून् मद्गुरूंश्च आपादमौलिपर्यन्तं गुरूणामाकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरून् मम श्रीगुरुभ्यो नमः हरिः ओम् स्वस्त्यस्तु सतामखिलसन्मङ्गलानि भवन्तु। ಶ್ರೀಮತ್ಸುಮಧ್ವವಿಜಯದ ಇಂದಿನ ಈ ಪಾಠದ ಪ್ರಾರಂಭದಲ್ಲಿ ಪಾಠವಾದ 20 ಶ್ಲೋಕಗಳನ್ನು ಮೊದಲು ಪಾರಾಯಣ ಮಾಡೋಣ. ಅನಂತರದಲ್ಲಿ 21ನೇ ಶ್ಲೋಕದಿಂದ ಇಂದಿನ ಹೊಸ ಪಾಠವನ್ನು ಮತ್ತೆ ಪ್ರಾರಂಭ ಮಾಡೋಣ. ಶ್ಲೋಕವನ್ನು ನಿಧಾನವಾಗಿ ಲಕ್ಷ್ಯ ಕೊಟ್ಟು ಕೇಳಬೇಕು. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇನ ಬದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸಾಯತ್ಪಾಲಿತಂ ನಿತ್ಯಮನಾವಿನಾತ್ಮ ತಸ್ಮೈ ನಮೋ ನೀರಜನೀಲಭಾಸೇ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ ಅಪಿ ತ್ರಿಲೋಕ್ಯಾ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನರಾಥ ದೀಪ್ತಿಂ ತಮೋನುದಾನಂದಮವಾಪಲೋಕಸ್ತತ್ವಪ್ರದೀಪ ಕೃತಿಗೋ ಗಣೇನ ಯದಾಸ್ಯ ಶೀತಾಂಶು ಭುವಾ ಗುರುಸ್ತಾಂ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್ ಮುಕುಂದ ಭಕ್ತಿ ಗುರು ಭಕ್ತಿ ಜಾಯೈ ಸತಾಂ ಪ್ರಸಕ್ತೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋರ್ವಿಶುದ್ಧಾಂ ವಕ್ಷಾಮಿ ವಾಯೋರವತಾರಲೀಲಾಂ ತಾಂ ಮಂತ್ರವರ್ಣೈರನುವರ್ಣನೀಯಾಂ ಶರ್ವೇಂದ್ರಪೂರ್ವೈರಪಿ ವಕ್ತು ಕಾಮೇ ಸಂಕ್ಷಿಪ್ನುವಾಕ್ಯೇ ಮಯಿ ಮಂದಬುದ್ಧೌ ಸಂತೋ ಗುಣಾಢ್ಯಾ ಕರುಣಾಂ ಕ್ರಿಯಾಸು ಉಚ್ಚಾವಚಾಯೇನ ಸಮಸ್ತಚೇಷ್ಟಾಃ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತುತ್ತಮಶ್ಲೋಕಶಿಖಾಮಣೀನಾಂ ಮನೋವಿಶುದ್ಧೈ ಚರಿತಾನುವಾದಃ ಮಾಲಾಕೃತಸ್ತಶ್ಚರಿತಾಖ್ಯರತ್ನೈಃ ಅಸೂಕ್ಷ್ಮದೃಷ್ಟೇ ಸಕುತೂಹಲಸ್ಯ ಪೂರ್ವಾಪರೀಕಾರಮಥಾ ಪರಂ ವಾ ಕ್ಷಮ್ಯಂತು ಮೇ ಹಂತ ಮುಹುರ್ಮಹಂತಃ ಶ್ರೀವಲ್ಲಭಾದ್ಯಾಂ ಸಸುರೇಂದ್ರಯಂಚ ಸಂಭಾವ್ಯ ಸಂಭಾವ್ಯತಮಂ ತ್ರಿಲೋಕ್ಯಾಂ ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗುರು ಸತಂ ಕೇಸರಿಣೋ ಗೃಹೀಭೂತ್ ಯೇ ಯೇ ಗುಣಾ ನಾಮ ಜಗತ್ ಪ್ರಸಿದ್ಧಾಃ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತಃ ಪ್ರವರಹಂ ಶ್ರೀಮಂತಮೇನಂ ಹನುಮಂತಮಾಹುಃ ಕರ್ಮಾಣಿ ಕುರ್ವನ್ ಪರಮಾದ್ಭುತಾನಿ ಸಭಾಸು ದೈವೀಷು ಸಭಾಜಿತಾನಿ ಸುಗ್ರೀವಮಿತ್ರಂ ಸ ಜಗತ್ಪವಿತ್ರಂ ರಮಾಪತಿಂ ರಾಮತನುಂ ದದರ್ಶ ಪಾದಾರವಿಂದ ಪ್ರಣತೋ ಹರೀಂದ್ರಃ ತದಾ ಮಹಾಭಕ್ತಿಭರಾಭಿನುನ್ನಃ ಅಗ್ರಾಹಿ ಪದ್ಮೋದರ ಸುಂದರಾಭ್ಯಾಂ
दोर्भ्यं पुराणेन स पूरुषेण अदार्यशालावलिदारणेन व्यापादितेन्द्र प्रभवेन तेन प्राद्योतनिप्रीतिकृतानि कामं मधुद्विषा सन्ति दिशे सवीरः कर्णान्तमानीय गुणग्रहीत्रा रामेण मुक्तो रणकोविदेन स्फुरन्नसौ वैरिभयङ्करोऽभूत् सत्पक्षपाती प्रदरो यथाग्र्यः गोभिः समानन्दितरूपसीतः स्वबह्नि निर्दग्धपलाशिराशिः अहो हनूमन्नववारिदोऽसौ तीर्णम्बुधिर्विष्णुपदेन नाम अपक्षपाती पुरुषस्त्रिलोक्याम् अभोगभोक्ता पतगादिराजं विश्वम्बरं बिभ्रदसौ जिगाय त्वरापराक्रान्ति सुचित्रमेतत् निबध्य सेतुं रघुवंशकेतु भ्रूभङ्गसम्भ्रान्तपयोधि मध्ये मुष्टिप्रहारं दशकाय सीता सन्तर्जनाग्र्योत्तरमेषकोदात् ज्वाज्वल्यमानोज्ज्वलराघवग्नौ चक्रे स सुग्रीवसुयायजूके आध्वर्यवं युद्धमखे प्रतिप्रस्थात्रा सुमित्रा तनयेन साकम् रामर्चनेयो नयतः प्रसूनं द्वाभ्यां कराभ्याम् अभवत् प्रयत्नः एकेन दोष्णा नयतो गिरीन्द्रं सञ्जीवनाद्याश्रयमस्य नाभूत् सदारितारिं परमं पुमांसं समन्वयासीन् नरदेवपुत्र्या वह्निप्रवेशाधिगतात्मशुद्ध्या ವಿರಾಜಿತಂ ಕಂಚನಮಾಲಯೇವ. ಈ ರೀತಿಯಾಗಿ 20 ಶ್ಲೋಕಗಳ ಪಾಠ ಈಗಾಗಲೇ ಆಗಿದೆ. 21ನೇ ಶ್ಲೋಕದಲ್ಲಿ ಹನುಮಂತ ದೇವರು ಯಾವ ರೀತಿ ಶ್ರೀರಾಮಚಂದ್ರ ದೇವರನ್ನು ಸೇವೆ ಮಾಡಿದ್ದಾರೆ ಎಂಬ ಮಾತನ್ನು ನಾರಾಯಣ ಪಂಡಿತಾಚಾರ್ಯ ಸ್ಪಷ್ಟಪಡಿಸ್ತಾ ಇದ್ದಾರೆ. ಬಹಳ ಅದ್ಭುತವಾಗಿರತಕ್ಕಂಥ ಶ್ಲೋಕ. ಶ್ರೀರಾಮಚಂದ್ರನಿಗೆ ಎಷ್ಟು ವಿಶೇಷಣಗಳನ್ನು ನಾರಾಯಣ ಪಂಡಿತಾಚಾರ್ಯ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದ್ಭುತ ಸುಂದರ ಮೂರ್ತಿಯಾದ ಸರ್ವಜ್ಞ ಮೂರ್ತಿ ಶ್ರೀರಾಮಚಂದ್ರನನ್ನು ಕಣ್ಣಿನಿಂದ ಬಹಳ ದಿವಸದವರೆಗೂ ನೋಡಿ ಹನುಮಂತ ದೇವರು ವಿಶೇಷವಾಗಿ ಸೇವೆ ಮಾಡಿದ್ದಾರೆ ಎಂಬ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಕಣ್ಣಿನಿಂದ ನೋಡ್ತಾ, ಕಿವಿಯಿಂದ ರಾಮನ ಮಹಿಮೆಯನ್ನು ಕೇಳ್ತಾ, ಕೈಯಿಂದ ಭಗವಂತನ ಸೇವೆ ಮಾಡ್ತಾ, ಅನೇಕ ರೀತಿಯಿಂದ ಎಲ್ಲ ಅವಯವಗಳಿಂದಲೂ ಭಗವಂತನ ಸೇವೆ, ನವವಿಧವಾದ ಭಕ್ತಿ ಮಾಡ್ತಾ, ನವವಿಧವಾದ ಸೇವೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರಲ್ಲ, ಆ ರೀತಿ ಅನೇಕ ರೀತಿಯಾಗಿ ಹನುಮಂತ ದೇವರು ರಾಮಚಂದ್ರ ದೇವರ ಸೇವೆ ಮಾಡ್ತಾ ಇದ್ದಾರೆ. ಕಣ್ಣುಗಳಿಂದ ನೋಡಿ ಸೇವೆ ಮಾಡಿದರು ಅಂತ ಅರ್ಥ. ಹೇಗಿದ್ದಾನೆ ರಾಮಚಂದ್ರ? ಬಹಳ ಚೆನ್ನಾಗಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ. ಎಂತಹ ರಾಮನನ್ನು ಹನುಮಂತ ದೇವರು ಸೇವೆ ಮಾಡಿದರು. ಎಷ್ಟು ಅದ್ಭುತ ಸುಂದರ ಮೂರ್ತಿ ಭಗವಂತ, ಎಷ್ಟು ವಿಶೇಷಣಗಳನ್ನು ಕೊಟ್ಟು ರಾಮದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯ. ನೋಡ್ರಿ, ಶ್ಯಾಮಂ ಸ್ಮಿತಾಸ್ಯಂ ಪೃಥು ದೀರ್ಘಹಸ್ತಂ, ಶ್ಯಾಮಂ ಸ್ಮಿತಾಸ್ಯಂ ಪೃಥು ದೀರ್ಘಹಸ್ತಂ, ಸರೋಜನೇತ್ರಂ ಗಜರಾಜಯಾತ್ರಂ, ಸರೋಜನೇತ್ರಂ ಗಜರಾಜಯಾತ್ರಂ, ವಪುರ್ಜಗನ್ ಮಂಗಲಮೇಶ ದೃಗ್ಭ್ಯಾಂ, ಮಂಗಲಮೇಶ ದೃಗ್ಭ್ಯಾಂ, ಚಿರಾದಯೋಧ್ಯಾಧಿಪತೆ ಶಿಶೇವೆ, ಶಿಶೇವೆ. ನೋಡಿ ಇನ್ನೊಂದ್ಸಲ. ಶ್ಯಾಮಂ ಸ್ಮಿತಾಸ್ಯಂ ಪೃಥು ದೀರ್ಘಹಸ್ತಂ, ಶ್ಯಾಮಂ ಸ್ಮಿತಾಸ್ಯಂ ಪೃಥು ದೀರ್ಘಹಸ್ತಂ, ಸರೋಜನೇತ್ರಂ ಗಜರಾಜಯಾತ್ರಂ, ಸರೋಜನೇತ್ರಂ ಗಜರಾಜಯಾತ್ರಂ, ವಪುರ್ಜಗನ್ ಮಂಗಲಮೇಶ ದೃಗ್ಭ್ಯಾಂ, ಮಂಗಲಮೇಶ ದೃಗ್ಭ್ಯಾಂ,
ಚಿರಾದಯೋಧ್ಯಾಧಿಪತೆ ಶಿಶೇವೆ ಪತೆ ಶಿಶೇವೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದ ನಾರಾಯಣ ಪಂಡಿತಾಚಾರ್ಯ ಅಂದರೆ, ಎಂತಹ ರಾಮನನ್ನ ಕಣ್ಣುಗಳಿಂದ ನೋಡ್ತಾ ಬಹಳ ಕಾಲದವರೆಗೂ ಹನುಮಂತ ದೇವರು ಸೇವೆ ಮಾಡಿದರು. ಶ್ಯಾಮಂ, ರಾಮದೇವರಿಗೆ ವಿಶೇಷನೆಲ್ಲ. ಶ್ಯಾಮಂ ಅಂದರೆ ಶ್ಯಾಮಲ ವರ್ಣ, ನೀಲಮೇಘ ಶ್ಯಾಮ ಅಂತ ಅಭಿಪ್ರಾಯ. ನೀಲಮೇಘ ಶ್ಯಾಮನಾದ ಶ್ರೀರಾಮಚಂದ್ರ ಸ್ಮಿತಾಸ್ಯಂ, ಮುಗುಳ್ನಗೆಯಿಂದ ಕೂಡಿದ ಮುಖವುಳ್ಳವನು ಅಂತ ಅರ್ಥ. ಮಂದಹಾಸದಿಂದ ಬೀರುವ ಮುಖ ಕಮಲ ಉಳ್ಳವನು, ಯಾವಾಗಲೂ ಮುಖ ಗಂಟಾಗಿರಲಿಲ್ಲ, ನಗನಗತಾ ಇದ್ದ ಶ್ರೀರಾಮಚಂದ್ರ ಅಂತ ಅರ್ಥ. ಸ್ಮಿತಾಸ್ಯಂ, ಹಾಸ್ಯ ಅಂದರೆ ಮುಖ, ಸ್ಮಿತಾಸ್ಯಂ ಅಂದರೆ ಮಂದಹಾಸದಿಂದ ಕೂಡಿದ ಮುಖವುಳ್ಳವನು. ಋತುದೀರ್ಘಹಸ್ತಂ, ವಿಶಾಲವಾಗಿರತಕ್ಕಂತಹ ಮತ್ತು ದಷ್ಟಪುಷ್ಟವಾದ ತೋಳುಗಳುಳ್ಳವನು ಅಂತ ಅರ್ಥ. ತೋಳುಗಳು ಅದಕ್ಕಂತಾರಲ್ಲ ವಿಶೇಷವಾಗಿ, ಹೇಗಿರಬೇಕು ತೋಳುಗಳು ಅಂದರೆ ದಷ್ಟಪುಷ್ಟವಾಗಿಯೂ ಇರಬೇಕು, ದೀರ್ಘವಾಗಿಯೂ ಇರಬೇಕು. ಅಂತಹ ಪೃಥು ಮತ್ತು ದೀರ್ಘವಾಗಿರತಕ್ಕಂತಹ ತೋಳುಗಳು, ಬಾಹುಗಳಿರ್ತಕ್ಕಂತಹ ಶ್ರೀರಾಮಚಂದ್ರ. ಸರೋಜನೇತ್ರಂ, ಕಮಲದಂತಹ ಕಣ್ಣುಳ್ಳವನು ಅಂತ. ಕೆಲವರು ಕಣ್ಣು ಅತೀ ಚಿಕ್ಕದಾಗಿರ್ತವೆ, ಕೆಲವರು ಅತೀ ದೊಡ್ಡದಾಗಿರ್ತವೆ. ಕಮಲದಂತೆ ಅರಳಿದ ಸುಂದರವಾದ ಕಣ್ಣುಗಳಿರಬೇಕು ಅಂತ ಅರ್ಥ. ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಸರ್ವೋತ್ತಮನಾದ ಭಗವಂತನಿಗೆ ನಾ ಹೇಳದಲ್ಲಿ ಜಗತ್ತಿನಲ್ಲಿ ಏನೇನು ಲಕ್ಷಣಗಳಿದೆ, ಅನಂತ ಲಕ್ಷಣಗಳಿಂದ ಭಗವಂತ ಕೂಡಿದ್ದಾನೆ. ಕಿಂಚಿತ್ತೂ ದೋಷಗಳ ಪ್ರಸಕ್ತಿಯೇ ಭಗವಂತನಲ್ಲಿ ಇಲ್ಲ. ಸರೋಜನೇತ್ರಂ, ಅರಳಿದ ಕಮಲದಂತಹ ಕಣ್ಣುಳ್ಳವನು. ಭಗವಂತನ ನಡಿಗೆ ಹೇಗಿದೆ, ಹೇಗೆ ಓಡಾಡ್ತಾನೆ ರಾಮಚಂದ್ರ? ಗಜರಾಜಯಾತ್ರಂ, ಆನೆಯಂತಹ ಗಂಭೀರವಾದ ನಡಿಗೆ ಅಂತ. ಪಟ 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 ನಡೆಯೋದು, ಅತೀ ನಿಧಾನ ನಡೆಯೋದು, ವಿಚಿತ್ರವಾಗಿ ಅಂಕು ನಡೆಯೋದು, ಹಾಗೆಲ್ಲ ಮಾಡಬಾರ್ದು ಅಂತ. ಹೇಗಿರಬೇಕು? ಗಂಭೀರತನದ ನಡಿಗೆ. ಆನೆ ಹೇಗೆ ಗಂಭೀರವಾಗಿ ಹೆಜ್ಜೆ ಹಾಕ್ತದೋ ಹಾಗೆ ಆನೆಯಂತೆ ಗಂಭೀರವಾದ ನಡಿಗೆ ಇರತಕ್ಕಂಥ ಶ್ರೀರಾಮಚಂದ್ರ. ಜಗನ್ಮಂಗಲಂ ವಪುಹು ಅಂತ, ಜಗತ್ತಿಗೆ ಮಂಗಲವನ್ನುಂಟು ಮಾಡುವ, ಸಮಸ್ತ ಪ್ರಪಂಚಕ್ಕೆ ಆನಂದದಾಯಕವಾಗಿರತಕ್ಕಂತಹ ಶರೀರ ದೇಹ ಉಳ್ಳತಕ್ಕಂತಹ ಭಗವಂತ. ಅಂತಹ ಅಯೋಧ್ಯಾಧಿಪತೇ ಶ್ರೀರಾಮಸ್ಯ, ಅಯೋಧ್ಯಾಧಿಪತಿಯಾದ ಶ್ರೀರಾಮಚಂದ್ರ ದೇವರನ್ನ ದೃಗ್ಭ್ಯಾಂ, ದೃಕ್ ಅಂದರೆ ಕಣ್ಣುಗಳು, ಆ ಎರಡು ಕಣ್ಣುಗಳಿಂದ ಅಂತ ಅರ್ಥ. ಎರಡೂ ಕಣ್ಣುಗಳಿಂದ, ಕಣ್ಣು ತುಂಬ ಬಹಳ ಕಾಲದವರೆಗೂ, ಚಿರಾತ್ ಬಹಳ ಕಾಲದವರೆಗೂ ಕೂಡ ಏಷಃ ಈ ಹನುಮಂತ ದೇವರು ಶಿಶೇವೆ, ಆ ಶ್ರೀರಾಮಚಂದ್ರ ದೇವರ ಸೇವೆ ಮಾಡಿದರು ಎಂಬ ಮಾತನ್ನು ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾ ಇದ್ದಾರೆ. ಹನುಮಂತ ದೇವರು ಸೇವೆ ಮಾಡಿದ್ದಾರೆ. ತಾತ್ಪರ್ಯ ನೋಡ್ರಿ, ನೀಲಮೇಘ ವರ್ಣದ ಒಳ್ಳೆ ಮಂದಹಾಸದಿಂದ ಕೂಡಿದ ಮುಖ ಇರತಕ್ಕಂತಹ, ದಷ್ಟಪುಷ್ಟವಾದ ದೀರ್ಘವಾದ ಕೈಗಳು, ಬಾಹುಗಳಿರ್ತಕ್ಕಂತಹ, ಕಮಲದಂತೆ ಕಣ್ಣುಗಳಿರತಕ್ಕಂತಹ, ಆನೆಯಂತೆ ಗಂಭೀರವಾದ ನಡಿಗೆ ಉಳ್ಳ, ಜಗತ್ತಿಗೆ ಮಂಗಲವನ್ನುಂಟು ಮಾಡುವ ಶರೀರ ಇರತಕ್ಕಂತಹ ಅಯೋಧ್ಯಾಧಿಪತಿಯಾದ ಶ್ರೀರಾಮಚಂದ್ರನನ್ನು ತನ್ನ ಎರಡೂ ಕಣ್ಣು ತುಂಬ ನೋಡ್ತಾ ಹನುಮಂತ ದೇವರು ಬಹಳ ಕಾಲದವರೆಗೂ ಆ ಶ್ರೀರಾಮಚಂದ್ರ ದೇವರ ಸೇವೆಯನ್ನು ಮಾಡಿದ್ದಾರೆ. ನವವಿಧವಾದ ಭಕ್ತಿಯನ್ನು, ನವವಿಧವಾದ ಸೇವೆಯನ್ನು ಮಾಡಿದ್ದಾರೆ ಎಂಬುದನ್ನು ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಶ್ಲೋಕ ನೋಡ್ರಿ ಇನ್ನೊಮ್ಮೆ ನಿಧಾನವಾಗಿ. ಶ್ಯಾಮಂ ಸ್ಮಿತಾಸ್ಯಂ ಪೃಥು ದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ ವಪುರ್ಜಗನ್ ಮಂಗಲಮೇಶ ದೃಗ್ಭ್ಯಾಂ ಚಿರಾದಯೋಧ್ಯಾಧಿಪತೆ ಶಿಶೇವೆ. ಈ ರೀತಿ ಅದ್ಭುತವಾಗಿರ್ತಕ್ಕಂಥ ಸೇವೆ ಮಾಡಿರ್ತಕ್ಕಂಥ ಹನುಮಂತ ದೇವರಿಗೆ ರಾಮಚಂದ್ರ ದೇವರು ಯಾವ ರೀತಿ ಅನುಗ್ರಹ ಮಾಡಿದರು, ಯಾವ ರೀತಿ ರಾಮನ ನಿತ್ಯ ಮಡದಿ ಸೀತೆಯರು ಹೇಗೆ ಅನುಗ್ರಹ ಮಾಡಿದರು, ಆ ವಿಚಾರವನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಆ ಭೂಭಾರಹರಣ ಕಾರ್ಯದಲ್ಲಿ, ಸಮಸ್ತ ದುಷ್ಟರ ಸಂಹಾರ ಕಾರ್ಯದಲ್ಲಿ, ರಾವಣಾದಿ ಶತ್ರುಗಳ ಸಂಹಾರ ಕಾರ್ಯದಲ್ಲಿ ಎಲ್ಲ ಕಪಿಗಳೂ ಸೇವೆ ಮಾಡಿದ್ದಾರೆ. ಅತಿ ಹೆಚ್ಚಿನ ಮಟ್ಟದಲ್ಲಿ, ಹೆಚ್ಚಿನ ರೀತಿಯಲ್ಲಿ ನಿಷ್ಕಾಮವಾದ ಭಕ್ತಿಯನ್ನು ಮಾಡ್ತಾ ಸೇವೆ ಮಾಡಿದವರು ಅಂದರೆ ಅದು ಹನುಮಂತ ದೇವರು ಮಾತ್ರ.
ಇಂತಹ ಪರಿಪೂರ್ಣ ಮಟ್ಟದಲ್ಲಿ ಸೇವೆ ಮಾಡಿದ ಈ ಹನುಮಂತ ದೇವರಿಗೆ ಏನು ನೀಡಬೇಕು? ಒಂದು ಅದ್ಭುತವಾಗಿರತಕ್ಕಂಥ ದಿವ್ಯವಾದ ಒಂದು ಘಟನೆಯನ್ನು ನಾರಾಯಣ ಪಂಡಿತಾಚಾರ್ಯ ಈ ಶ್ಲೋಕದಲ್ಲಿ ದಾಖಲೆ ಮಾಡ್ತಾ ಇದ್ದಾರೆ. ರಾಮಚಂದ್ರ ಸೀತೆಗೆ ಹೇಳಿದ ಒಂದು ಸುಂದರವಾದ ಮನೋಹರವಾಗಿರತಕ್ಕಂಥ ಮಣಿಗಳ ರತ್ನದ ಮಾಲೆಯನ್ನು ಸೀತೆಗೆ ಕೊಟ್ಟ. ಹೆಚ್ಚಿನ ಸೇವೆ ಮಾಡಿದವರಿಗೆ, ನಿನಗೆ ಅತ್ಯಂತ ಪ್ರೀತ್ಯಾಸ್ಪದ ಭಕ್ತ ಯಾರು ಅವನಿಗೆ ಕೊಡು ಈ ಮಾಲೆಯನ್ನ ಅಂತ ರಾಮ ಸೀತೆಗೆ ಒಂದು ಮಣಿಗಳ ಮಾಲೆಯನ್ನು ಕೊಟ್ಟ. ಅಂದರೆ ಜಗತ್ತಿಗೆ ತಿಳಿಸಬೇಕಾಗಿದೆ ಶ್ರೀರಾಮಚಂದ್ರ, ಸೀತೆಗೂ ಕೂಡ ಹನುಮಂತ ದೇವರೇ ಮುಖ್ಯ ಸೇವಕರು, ನಿಜವಾದ ನಿಷ್ಕಾಮ ಭಕ್ತರವರೇ. ಎಲ್ಲ ಭಕ್ತರಲ್ಲಿ ಪರಿಪೂರ್ಣ ಭಕ್ತರು ಅಂದರೆ ಅದು ಭಾವಿ ಬ್ರಹ್ಮದೇವರು, ವಾಯುದೇವರ ಅವತಾರಿಗಳು ಈ ಹನುಮಂತ ದೇವರೆಂಬುದನ್ನು ಜಗತ್ತಿಗೆ ತಿಳಿಸಬೇಕಾಗಿದೆ. ಅದಕ್ಕಾಗಿ ಆ ಮಣಿಗಳ ಮಾಲೆಯನ್ನು ಸೀತೆಗೆ ಕೊಟ್ಟು, ಆ ಸೀತೆ ಹನುಮಂತ ದೇವರಿಗೆ ಆ ಮಾಲೆಯನ್ನು ಕೊಡೋ ಮೂಲಕವಾಗಿ ನಿರಂತರವಾದ ದೀರ್ಘವಾದ ಕರುಣೆಯನ್ನು ಮಾಡ್ತಾ ಇದ್ದಾಳೆ, ಅನುಗ್ರಹ ಮಾಡ್ತಾ ಇದ್ದಾಳೆಂಬ ಮಾತನ್ನು ನಾರಾಯಣ ಪಂಡಿತಾಚಾರ್ಯ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಶ್ಲೋಕ ನೋಡ್ರಿ ನಿಧಾನವಾಗಿ. ರಾಜ್ಯಾಭಿಷೇಕೆ ವಸಿತೇತ್ರ ಸೀತಾ, ರಾಜ್ಯಾಭಿಷೇಕೆ ವಸಿತೇತ್ರ ಸೀತಾ, ಪ್ರೇಷ್ಠಾಯನಸ್ತಾಂ ಭಜತಾಂ ದಿಶೇತಿ, ಪ್ರೇಷ್ಠಾಯನಸ್ತಾಂ ಭಜತಾಂ ದಿಶೇತಿ. राज्याभिषेके वसितेऽत्र सीता, प्रेष्ठायनस्तां भजतां दिशेति, प्रेष्ठायनस्तां भजतां दिशेति. रामस्य वाण्या मणिमञ्जुमाला, रामस्य वाण्या मणिमञ्जुमाला, व्याजेन दीर्घां करुणां बबन्धा, व्याजेन दीर्घां करुणां बबन्धा. ಶಬ್ದಾರ್ಥಗಳನ್ನು ಗಮನ ಇಟ್ಟು ಕೇಳಿ. ರಾಜ್ಯಾಭಿಷೇಕೆ ಅವಸಿತೆ ಸತಿ ಅಂತ ಸಂಸ್ಕೃತದಲ್ಲಿ ಸತಿಸಪ್ತಮಿ ಪ್ರಯೋಗ ಅಂತ. ಅಂದರೆ ಶ್ರೀರಾಮಚಂದ್ರ ದೇವರಿಗೆ ರಾವಣಾದಿ ಎಲ್ಲ ದುಷ್ಟರ ಸಂಹಾರ ಆದ ಮೇಲೆ ಶ್ರೀರಾಮಚಂದ್ರ ದೇವರ ಪಟ್ಟಾಭಿಷೇಕ ನೆರವೇರುತ್ತಿರಲು, ಶ್ರೀರಾಮಚಂದ್ರ ದೇವರಿಗೆ ಪಟ್ಟಾಭಿಷೇಕ ನಡೆಯುವಾಗ ಶ್ರೀರಾಮಚಂದ್ರ ಒಂದು ಮಣಿಗಳ ಮಾಲೆಯನ್ನು ತೆಗೆದುಕೊಂಡು ಸೀತೆಗೆ ಹೇಳಿದ ಅಂತೆ. ಸೀತಾದೇವಿಗೆ, ಹೇ ಸೀತಾ, ನಿನಗೆ ಅತ್ಯಂತ ಪ್ರೀತ್ಯಾಸ್ಪದನಾದ ಭಕ್ತ ಯಾರು, ನಮ್ಮಲ್ಲಿ ಅತಿ ಶ್ರೇಷ್ಠ ಭಕ್ತ ಯಾರು, ಅವನಿಗೆ ಈ ಮಾಲೆಯನ್ನು ಅನುಗ್ರಹಿಸಿಕೊಡು ಎಂಬ ಮಾತನ್ನು, ಆ ರಾಮನ ಮಾತನ್ನು ಕೇಳಿ ಸೀತಾದೇವಿಯರು ಆ ಮಣಿಗಳ ಮಾಲೆಯನ್ನು ಕೊಡುವ ನೆಪದಿಂದ ದೀರ್ಘವಾದ ನಿರಂತರವಾದ ಆಶೀರ್ವಾದವನ್ನು, ಕರುಣೆಯನ್ನು, ಅಪಾರವಾದ ಒಂದು ಅನುಗ್ರಹವನ್ನು ಸೀತಾದೇವಿಯರು ಹನುಮಂತ ದೇವರ ಮೇಲೆ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ರಾಜ್ಯಾಭಿಷೇಕೆ ಅವಸಿತೆ ಸತಿ, ರಾಮಚಂದ್ರ ದೇವರ ಪಟ್ಟಾಭಿಷೇಕದ ಮಹೋತ್ಸವ ಮುಗಿಯುವ ಸಂದರ್ಭಕ್ಕೆ ಸೀತಾ, ಅದಕ್ಕೆ ಹೇಳ್ತಾರೆ, ಅಲ್ಲಿ ಹೇಳುವಾಗ ಹೇ ಸೀತಾ, ಸೀತಾದೇವಿಗೆ ರಾಮದೇವರು ಹೇಳ್ತಾರೆ, ಸೀತಾದೇವಿಯೇ ನಹ ಪ್ರೇಷ್ಠಾಯ, ನಮಗೆ ಅತ್ಯಂತ ಪ್ರೀತ್ಯಾಸ್ಪದನಾದ ವ್ಯಕ್ತಿಗೆ, ಅದಕ್ಕಂತಾರೆ. ಮತ್ತು ನಹ ಭಜತಾಂ ಪ್ರೇಷ್ಠಾಯ, ನಮ್ಮನ್ನು ಯಾರು ಸೇವೆ ಮಾಡ್ತಾರೆ, ನಮ್ಮ ಭಜನೆ ಮಾಡ್ತಾರೆ, ನಮ್ಮನ್ನು ಯಾರು ನಂಬಿ ಇದ್ದಾರೆ, ನಮ್ಮ ದೂತರು, ನಮ್ಮ ಸೇವಕರಲ್ಲಿ ಅತ್ಯಂತ ಶ್ರೇಷ್ಠನಾದವನಿಗೆ ತಾಂ